ಸ್ಟೆಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು ದೌಲತ್ತಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಬಗ್ಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಬಗ್ಗೆ ದೌಲತ್ತಲ್ಲಿ ಮಾತಾಡ್ತಾನೆ ಆ ನರಸಿಂಹಲು. ಅವನಿಗೆ ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಟ್ಟಿರೋದೇ ದೊಡ್ಡ ವಿಚಾರ. ಇವರೆಲ್ಲ ಪರಭಾಷೆಯಿಂದ ಬಂದು ಇಲ್ಲಿ ಒಂದೆರಡು ಸಿನಿಮಾ ತೆಗೆದು ಈ ದುಡ್ಡನ್ನ ದೋಚ್ಕೊಂಡು ನಮ್ಮ ಬಗ್ಗೆನೇ ಮಾತಾಡ್ತಾರಲ್ಲ. ಮತ್ತೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ಯಾವ ರಾಜಕೀಯ ದೌಲತ್ತಿಂದ ಮಾತಾಡಿದ್ರು? ಕನ್ನಡದ ಭಾಷೆ ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ. ಏನ್ ಮಾಡ್ತಾ ಇದ್ರು? ಸಿಸಿಎಲ್ ಮ್ಯಾಚ್ ಆಡ್ಸಕ್ ಬಿಟ್ಟಿದ್ರಲ್ಲ ಮೊನ್ನೆ. ಏನ್ ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು? ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದೆ, ನಿಲ್ಸಯ್ಯ ನಿಮ್ ಸಿಸಿಎಲ್ಗಳನ್ನ. ಬನ್ರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧದ ಮುಂದೆ ಹೇಳೋ ತಾಕತ್ತು ದಮ್ಮಿಲ್ವಾ? ಮಾತಾಡ್ತಾರಲ್ಲ ನಮ್ಮ ಬಗ್ಗೆ. ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ. ಲಾಸ್ಟ್ ವಾರ್ನಿಂಗ್ ಡಿ.ಕೆ. ಶಿವಕುಮಾರ್ ಅವರೆಲ್ಲ ಕೊಟ್ಟಿರೋದು ಕನ್ನಡಿಗರ ಪರವಾಗಿ ನಿಮ್ಮ ಚಲನಚಿತ್ರ. ಹೆಚ್ಚು ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಜೊತೆ ಈಗ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದ ಎಂ ನರಸಿಂಹಲಿದ್ದಾರೆ. ಬನ್ನಿ ಮಾತಾಡ್ಸೋಣ. ಯಾಕಂದ್ರೆ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ಕಡೆ ಶಾಸಕ ರವಿ ಗಾಣಿಗೆ ಅವರು ಸಹ ಒಂದ್ ಕಡೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ವಿರುದ್ಧ ಒಂದ್ ಕಡೆ ಆರೋಪ ಮಾಡಿದ್ದಾರೆ. ಯಾಕಂದ್ರೆ ಅವರು ಆಂಧ್ರದಿಂದ ಬಂದವರು, ನಮ್ಮ ಡಿಸಿಎಂ ಬಗ್ಗೆ ಮಾತಾಡ್ತಾರೆ. ಏಕವಚನದಲ್ಲಿ ಒಂದು ವಾಗ್ದಾಳಿ ನಡೆಸಿದ್ದಾರೆ. ಈ ಒಂದು ವಿಚಾರಕ್ಕೆ ನರಸಿಂಹವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಟಾರ್ಗೆಟ್ ಮಾಡೋದು ಯಾಕೆ? ಯಾಕಂದ್ರೆ ಆಂಧ್ರದಿಂದ ಬರ್ತಾರೆ, ದುಡ್ಡು ತಗೊಂಡ್ಬರ್ತಾರೆ, ಇಲ್ಲಿ ಬಾಚ್ಕೊಂಡು ಹೋಗ್ತಾರೆ. ಇವರು ನಮಗೆ ಹೇಳಕ್ ಬರ್ತಾರಾ? ಒಂದು ಹೇಳಿಕೆ ಯಾಕೆ ಟಾರ್ಗೆಟ್ ಮಾಡಿದೆ? ಯಾಕಂತ ನಾನು ಹೇಳೋದು ಕೇಳಿ ಸರ್. ಈಗ ಅವ್ರು ಮಾತಾಡಿದಾರೆ ಸರ್, ಅವ್ರ ಅಲ್ಲಿ ಇದ್ದಾಗ ಮಾತಾಡಲೇಬೇಕಾಗತ್ತೆ. ಮಾತಾಡ್ಲಿ. ಆದ್ರೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾಡಬೇಕಾಗಿತ್ತು. ನಾನು ಏನ್ ಮಾತಾಡಿದ್ದೀನಿ ಸಾಹೇಬ್ರ ಬಗ್ಗೆ, ನಾನು ಡಿ.ಕೆ. ಸಾಹೇಬ್ರ ಬಗ್ಗೆ ಏನ್ ಮಾತಾಡಿದ್ದೀನಿ ಅನ್ನೋದನ್ನ ಪೂರ್ತಿ ಕೇಳಿಸ್ಕೊಳ್ದೆ ನೀವು ಮಾತಾಡ್ಬಿಟ್ರೆ ವ್ಯರ್ಥ ಆಗತ್ತೆ. ಮಾತುಗಳು ಬಿಟ್ಬಿಟ್ರೆ ಅದು ವಾಪಸ್ ತಗೊಳಕ್ಕಾಗಲ್ಲ. ಅವೆಲ್ಲ ಒಬ್ಬನ ಹೊಡೆದ್ರೆ ಸಹಿಸ್ಕೋಬಹುದು, ಆದ್ರೆ ವಾಪಸ್ ತಗೋಬಹುದು. ಮಾತುಗಳು ಆಡಿದಾಗ ಅದನ್ನ ವಾಪಸ್ ತಗೊಳಕ್ಕೆ ಆಗೋದಿಲ್ಲ ಜೀವಮಾನದಲ್ಲಿ. ನೀವೇನೋ ಉದ್ರಿಕ್ತದಲ್ಲಿ ಮಾತಾಡ್ಬಿಡ್ತೀರ, ಅವರು ಇವರು ಅವನು ಇವನ ಏಕವಸದಲ್ಲಿ ತಪ್ಪಾಗುತ್ತೆ ಸಾಹೇಬ್ರೆ. ಅದು ಮಾತಾಡ್ಬೇಡ್ರಿ. ನೀವು ಇನ್ನೂ ಮುಂದಕ್ಕೆ ಎತ್ತರಕ್ಕೆ ಬೆಳಿಬೇಕಾಗಿರೋರು. ಹಾಗಾಗಿರೋದ್ರಿಂದ ನಾನು ಅವ್ರಿಗೆ ಒಂದೇ ಒಂದು ಕೇಳ್ಕೊಳ್ತಾ ಇರೋದು, ನೀವು ಯಾವ್ದಾವ ವ್ಯಕ್ತಿ ಬಗ್ಗೆ ಮಾತಾಡಿ, ಅಥವಾ ನಿಮ್ಮ ಸಹಜ ನಿಮ್ಮ ಆಪೋಸಿಷನ್ ಅವ್ರಿಗೆ ಇವ್ರಿಗೆ ಮಾತಾಡೋ ದಾಟಿಯಲ್ಲಿ ಮಾತಾಡ್ತೀರಿ. ಆದ್ರೆ ನೀವು ಹೇಗೆ ಜನಗಳಿಂದ ಆರಿಸಿ ಬಂದಿದ್ರು, ನಾನು ಹಾಗೆ ಸ್ವಾಮಿ 1/3 ಮೆಜಾರಿಟಿಯಲ್ಲಿ ಗೆದ್ದು ಇಲ್ಲಿ ಬಂದು ನಮ್ಮ ಸಂಸ್ಥೆ ಪರವಾಗಿ ಕೂತಿದ್ದೀನಿ. ನಾನು ಇಲ್ಲಿ ಕೂತಿದ್ದಾಗ ಆಸ್ ಎ ನರಸಿಂಹನಾಗಿ ನೀವೇನ್ ಬೇಕಾರ ಮಾತಾಡ್ಬೋದು, ಏನ್ ಬೇಕಾರ ಬೈಬೋದು. ಒಂದು ಸ್ಥಾನದಲ್ಲಿದ್ದಾಗ ನೀವು ಯಾಕೋಸಿಂದಲ್ಲಿ ಮಾತಾಡ್ತಿರಲ್ಲ, ಸರಿಯೇನಾ? ನೀವೇ ಯೋಚನೆ ಮಾಡಿ ನಿಮ್ಮ ಆತ್ಮನ ಕೇಳ್ಕೊಳ್ಳಿ, ನಾನು ಮಾತಾಡಿರೋದು ಸರಿ ಏನ ಅಂತ. ನಾನು ಹಾಗಂತೇಳಿ ಅವ್ರು ಮಾತಾಡಿದ್ರಂತೇಳಿ ಅವ್ರ ಬಗ್ಗೆ ಯಾವುದೇ ಹಗುರವಾಗಿ ಮಾತಾಡೋದಿಲ್ಲ, ಹಗುರವಾಗಿ ಹೇಳಿಕೆಗಳನ್ನು ಕೊಡೋದು ಇಲ್ಲ. ಇದಿಷ್ಟು ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದ ನರಸಿಂಹಲ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಟೆಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು ದೌಲತ್ತಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಬಗ್ಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಬಗ್ಗೆ ದೌಲತ್ತಲ್ಲಿ ಮಾತಾಡ್ತಾನೆ ಆ ನರಸಿಂಹಲು. ಅವನಿಗೆ ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಟ್ಟಿರೋದೇ ದೊಡ್ಡ ವಿಚಾರ. ಇವರೆಲ್ಲ ಪರಭಾಷೆಯಿಂದ ಬಂದು ಇಲ್ಲಿ ಒಂದೆರಡು ಸಿನಿಮಾ ತೆಗೆದು ಈ ದುಡ್ಡನ್ನ ದೋಚ್ಕೊಂಡು ನಮ್ಮ ಬಗ್ಗೆನೇ ಮಾತಾಡ್ತಾರಲ್ಲ. ಮತ್ತೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ಯಾವ ರಾಜಕೀಯ ದೌಲತ್ತಿಂದ ಮಾತಾಡಿದ್ರು? ಕನ್ನಡದ ಭಾಷೆ ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ. ಏನ್ ಮಾಡ್ತಾ ಇದ್ರು? ಸಿಸಿಎಲ್ ಮ್ಯಾಚ್ ಆಡ್ಸಕ್ ಬಿಟ್ಟಿದ್ರಲ್ಲ ಮೊನ್ನೆ. ಏನ್ ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು? ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದೆ, ನಿಲ್ಸಯ್ಯ ನಿಮ್ ಸಿಸಿಎಲ್ಗಳನ್ನ. ಬನ್ರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧದ ಮುಂದೆ ಹೇಳೋ ತಾಕತ್ತು ದಮ್ಮಿಲ್ವಾ? ಮಾತಾಡ್ತಾರಲ್ಲ ನಮ್ಮ ಬಗ್ಗೆ. ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ. ಲಾಸ್ಟ್ ವಾರ್ನಿಂಗ್ ಡಿ.ಕೆ. ಶಿವಕುಮಾರ್ ಅವರೆಲ್ಲ ಕೊಟ್ಟಿರೋದು ಕನ್ನಡಿಗರ ಪರವಾಗಿ ನಿಮ್ಮ ಚಲನಚಿತ್ರ. ಹೆಚ್ಚು ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಜೊತೆ ಈಗ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದ ಎಂ ನರಸಿಂಹಲಿದ್ದಾರೆ. ಬನ್ನಿ ಮಾತಾಡ್ಸೋಣ. ಯಾಕಂದ್ರೆ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ಕಡೆ ಶಾಸಕ ರವಿ ಗಾಣಿಗೆ ಅವರು ಸಹ ಒಂದ್ ಕಡೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ವಿರುದ್ಧ ಒಂದ್ ಕಡೆ ಆರೋಪ ಮಾಡಿದ್ದಾರೆ. ಯಾಕಂದ್ರೆ ಅವರು ಆಂಧ್ರದಿಂದ ಬಂದವರು, ನಮ್ಮ ಡಿಸಿಎಂ ಬಗ್ಗೆ ಮಾತಾಡ್ತಾರೆ. ಏಕವಚನದಲ್ಲಿ ಒಂದು ವಾಗ್ದಾಳಿ ನಡೆಸಿದ್ದಾರೆ. ಈ ಒಂದು ವಿಚಾರಕ್ಕೆ ನರಸಿಂಹವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಟಾರ್ಗೆಟ್ ಮಾಡೋದು ಯಾಕೆ? ಯಾಕಂದ್ರೆ ಆಂಧ್ರದಿಂದ ಬರ್ತಾರೆ, ದುಡ್ಡು ತಗೊಂಡ್ಬರ್ತಾರೆ, ಇಲ್ಲಿ ಬಾಚ್ಕೊಂಡು ಹೋಗ್ತಾರೆ. ಇವರು ನಮಗೆ ಹೇಳಕ್ ಬರ್ತಾರಾ?
ಇಲ್ಲ ಸರ್, ಒಂದು ಹೇಳಿಕೆ ಯಾಕೆ ಟಾರ್ಗೆಟ್ ಮಾಡಿದೆ ಯಾಕಂತ ನಾನು ಹೇಳೋದು ಕೇಳಿ ಸರ್. ಈಗ ಅವ್ರು ಮಾತಾಡಿದಾರೆ ಸರ್, ಅವ್ರ ಅಲ್ಲಿ ಇದ್ದಾಗ ಮಾತಾಡ್ಲೇಬೇಕಾಗತ್ತೆ, ಮಾತಾಡ್ಲಿ. ಆದ್ರೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾಡಬೇಕಾಗಿತ್ತು. ನಾನು ಏನ್ ಮಾತಾಡಿದ್ದೀನಿ ಸಾಹೇಬ್ರ ಬಗ್ಗೆ, ನಾನು ಡಿ.ಕೆ. ಸಾಹೇಬ್ರ ಬಗ್ಗೆ ಏನ್ ಮಾತಾಡಿದ್ದೀನಿ ಅನ್ನೋದನ್ನ ಪೂರ್ತಿ ಕೇಳಿಸ್ಕೊಳ್ದೆ ನೀವು ಮಾತಾಡ್ಬಿಟ್ರೆ ವ್ಯರ್ಥ ಆಗತ್ತೆ. ಮಾತುಗಳು ಬಿಟ್ಬಿಟ್ರೆ ಅದು ವಾಪಸ್ ತಗೊಳಕ್ಕಾಗಲ್ಲ. ಅವೆಲ್ಲ ಒಬ್ಬನ ಹೊಡೆದ್ರೆ ಸಹಿಸ್ಕೋಬಹುದು, ಆದ್ರೆ ವಾಪಸ್ ತಗೋಬಹುದು. ಮಾತುಗಳು ಆಡಿದಾಗ ಅದನ್ನ ವಾಪಸ್ ತಗೊಳಕ್ಕೆ ಆಗೋದಿಲ್ಲ ಜೀವಮಾನದಲ್ಲಿ. ನೀವೇನೋ ಉದ್ರಿಕ್ತದಲ್ಲಿ ಮಾತಾಡ್ಬಿಡ್ತೀರ, ಅವರು ಇವರು ಅವನು ಇವನ ವಿವೇಕವಸದಲ್ಲಿ ತಪ್ಪಾಗುತ್ತೆ ಸಾಹೇಬ್ರೆ. ಅದು ಮಾತಾಡ್ಬೇಡ್ರಿ. ನೀವು ಇನ್ನೂ ಮುಂದಕ್ಕೆ ಎತ್ತರಕ್ಕೆ ಬೆಳಿಬೇಕಾಗಿರೋರು. ಹಾಗಾಗಿರೋದ್ರಿಂದ ನಾನು ಅವ್ರಿಗೆ ಒಂದೇ ಒಂದು ಕೇಳ್ಕೊಳ್ತಾ ಇರೋದು, ನೀವು ಯಾವ್ದಾವ ವ್ಯಕ್ತಿ ಬಗ್ಗೆ ಮಾತಾಡಿ, ಅಥವಾ ನಿಮ್ಮ ಸಹಜ ನಿಮ್ಮ ಆಪೋಸಿಷನ್ ಅವ್ರಿಗೆ ಇವ್ರಿಗೆ ಮಾತಾಡೋ ದಾಟಿಯಲ್ಲಿ ಮಾತಾಡ್ತೀರಿ. ಆದ್ರೆ ನೀವು ಹೇಗೆ ಜನಗಳಿಂದ ಆರಿಸಿ ಬಂದಿದ್ರು, ನಾನು ಹಾಗೆ ಸ್ವಾಮಿ 1/3 ಮೆಜಾರಿಟಿಯಲ್ಲಿ ಗೆದ್ದು ಇಲ್ಲಿ ಬಂದು ನಮ್ಮ ಸಂಸ್ಥೆ ಪರವಾಗಿ ಕೂತಿದ್ದೀನಿ. ನಾನು ಇಲ್ಲಿ ಕೂತಿದ್ದಾಗ ಆಸ್ ಎ ನರಸಿಂಹನಾಗಿ ನೀವು ಏನ್ ಬೇಕಾರ ಮಾತಾಡ್ಬೋದು, ಏನ್ ಬೇಕಾರ ಬೈಬೋದು. ಒಂದು ಸ್ಥಾನದಲ್ಲಿದ್ದಾಗ ನೀವು ಯಾಕೋಸಿಂದಲ್ಲಿ ಮಾತಾಡ್ತಿರಲ್ಲ, ಸರಿಯೇನಾ? ನೀವೇ ಯೋಚನೆ ಮಾಡಿ ನಿಮ್ಮ ಆತ್ಮನ ಕೇಳ್ಕೊಳ್ಳಿ, ನಾನು ಮಾತಾಡಿರೋದು ಸರಿ ಏನ ಅಂತ. ನಾನು ಹಾಗಂತೇಳಿ ಅವ್ರು ಮಾತಾಡಿದ್ರಂತೇಳಿ ಅವ್ರ ಬಗ್ಗೆ ಯಾವುದೇ ಹಗುರವಾಗಿ ಮಾತಾಡೋದಿಲ್ಲ, ಹಗುರವಾಗಿ ಹೇಳಿಕೆಗಳನ್ನು ಕೊಡೋದು ಇಲ್ಲ. ಇದಿಷ್ಟು ಫಿಲಿಂ ಚೇಂಬರ್ನ ಅಧ್ಯಕ್ಷರಾದ ನರಸಿಂಹಲ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪ್ರೊಟೆಸ್ಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು ದೌಲತ್ತಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಉಪಮುಖ್ಯಮಂತ್ರಿ ಬಗ್ಗೆ ದೌಲತ್ತಲ್ಲಿ ಮಾತಾಡ್ತಾನೆ ಆ ನರಸಿಂಹಲು. ಅವನಿಗೆ ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಟ್ಟಿರೋದೇ ದೊಡ್ಡ ವಿಚಾರ. ಇವರೆಲ್ಲ ಪರಭಾಷೆಯಿಂದ ಬಂದು ಇಲ್ಲಿ ಒಂದೆರಡು ಸಿನಿಮಾ ತೆಗೆದು ಈ ದುಡ್ಡನ್ನ ದೋಚ್ಕೊಂಡು ನಮ್ಮ ಬಗ್ಗೆನೇ ಮಾತಾಡ್ತಾರಲ್ಲ. ಮತ್ತೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ? ಯಾವ ರಾಜಕೀಯ ದೌಲತ್ತಿಂದ ಮಾತಾಡಿದ್ರು? ಕನ್ನಡದ ಭಾಷೆ, ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ. ಏನ್ ಮಾಡ್ತಾ ಇದ್ರು? ಸಿಸಿಎಲ್ ಮ್ಯಾಚ್ ಆಡ್ಸಕ್ ಬಿಟ್ಟಿದ್ರಲ್ಲ ಮೊನ್ನೆ. ಏನ್ ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು? ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದೆ, ನಿಲ್ಸಯ್ಯ ನಿಮ್ ಸಿಸಿಎಲ್ಗಳನ್ನ, ಬನ್ರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧದ ಮುಂದೆ ಹೇಳೋ ತಾಕತ್ತು ದಮ್ಮಿಲ್ವಾ? ಮಾತಾಡ್ತಾರಲ್ಲ ನಮ್ಮ ಬಗ್ಗೆ. ಬಾಯಿ ಮುಚ್ಕೊಂಡಿರೋ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ. ಲಾಸ್ಟ್ ವಾರ್ನಿಂಗ್ ಡಿ.ಕೆ. ಶಿವಕುಮಾರ್ ಅವರೆಲ್ಲ ಕೊಟ್ಟಿರೋದು ಕನ್ನಡಿಗರ ಪರವಾಗಿ ನಿಮ್ಮ ಚಲನಚಿತ್ರ. ಹೆಚ್ಚು ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಜೊತೆ ಈಗ ಫಿಲಿಂ ಚೇಂಬರ್ನ ಅಧ್ಯಕ್ಷರಾದ ಎಂ ನರಸಿಂಹಲ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಯಾಕಂದ್ರೆ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದ್ ಕಡೆ ಶಾಸಕ ರವಿ ಗಾಣಿಗೆ ಅವರು ಸಹ ಒಂದ್ ಕಡೆ ಆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ವಿರುದ್ಧ ಒಂದ್ ಕಡೆ ಆರೋಪ ಮಾಡಿದ್ದಾರೆ. ಯಾಕಂದ್ರೆ ಅವರು ಆಂಧ್ರದಿಂದ ಬಂದವರು, ನಮ್ಮ ಡಿಸಿಎಂ ಬಗ್ಗೆ ಮಾತಾಡ್ತಾರೆ. ಏಕವಚನದಲ್ಲಿ ಒಂದು ವಾಗ್ದಾಳಿ ನಡೆಸಿದ್ದಾರೆ. ಈ ಒಂದು ವಿಚಾರಕ್ಕೆ ನರಸಿಂಹ ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ಟಾರ್ಗೆಟ್ ಮಾಡೋದು ಯಾಕೆ? ಯಾಕಂದ್ರೆ ಆಂಧ್ರದಿಂದ ಬರ್ತಾರೆ, ದುಡ್ಡು ತಗೊಂಡ್ಬರ್ತಾರೆ, ಇಲ್ಲಿ ಬಾಚ್ಕೊಂಡು ಹೋಗ್ತಾರೆ. ಇವರು ನಮಗೆ ಹೇಳಕ್ ಬರ್ತಾರಾ? ಒಂದು ಹೇಳಿಕೆ ಯಾಕೆ ಟಾರ್ಗೆಟ್ ಮಾಡಿದೆ ಯಾಕಂತ ನಾನು ಹೇಳೋದು ಕೇಳಿ ಸರ್. ಈಗ ಅವ್ರು ಮಾತಾಡಿದಾರೆ ಸರ್, ಅವರ ಅಲ್ಲಿ